ರಾಜಕೀಯ ಜೀವನದಲ್ಲಿ ಎಸ್ ಎಂ ಕೃಷ್ಣ ಅವರ ಕೊಡುಗೆಗಳೇನಿತ್ತು ಅದನ್ನ ಸ್ಮರಿಸಿಕೊಳ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ದುಃಖ ತರುವಂತ ಸಂಗತಿ. ಅವ್ರ ಜೊತೆ ನನಗೆ ಬಹಳ ಒಡನಾಟ ಇತ್ತು. ವಿಶೇಷವಾಗಿ ಬೆಂಗಳೂರಿನ ಜನ ಯಾವತ್ತೂ ಕೂಡ ಮರೆಯಲಾರದ ವ್ಯಕ್ತಿಗಳು ಅಂದರೆ ಅದು ಎಸ್ ಎಂ ಕೃಷ್ಣ ಅವರು. ಯಾವ ರೀತಿ ನಾವು ಕೆಂಪೇಗೌಡರನ್ನ ಸದಾ ನೆನೆಸ್ಕೊಂತೀರೋ, ಬೆಂಗಳೂರನ್ನ ಕಡ್ದಂತ ಕೆಂಪೇಗೌಡರನ್ನ ನೆನೆಸ್ಕೊಂತೀರಿ, ವಿಧಾನಸೌಧ ಕಡ್ದಂತ ಕೆಂಗಲ್ ಹನುಮಂತಯ್ಯನವ್ರನ್ನ ನೆನೆಸ್ಕೊಂತೀರಿ, ಅದೇ ರೀತಿ ವಿಕಾಸಸೌಧವನ್ನ ಕಟ್ಟಿ ಬೆಂಗಳೂರಿಗೆ ಮೆರಗನ್ನ ಕೊಟ್ಟಂತವರು. ಬೆಂಗಳೂರಲ್ಲಿ ಐಟಿ ಬಿಟಿ ಬರಬೇಕಾದ್ರೆ ಮುಖ್ಯ ಕಾರಣ ಇವತ್ತು ನಮಗೆ ದೇಶದ ಆದಾಯಕ್ಕೆ, ಕರ್ನಾಟಕದ ಆದಾಯಕ್ಕೆ ವಿಶೇಷವಾಗಿ ಕಾಣಿಕೆಯನ್ನು ಕೊಟ್ಟಂತ ಐಟಿ ಮತ್ತು ಬಿಟಿ ಕಂಪನಿಗಳು. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕೇಂದ್ರ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಈ ಕರ್ನಾಟಕಕ್ಕೆ ಐಟಿ ಬಿಟಿ ಕಂಪನಿ ತರೋ ಮುಖಾಂತರ ಅವತ್ತು ಹೈದರಾಬಾದ್, ಚೆನ್ನೈ, ಮುಂಬೈ, ಕೇರಳ ಈ ಕಡೆ ಕಾಂಪಿಟೇಷನ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬೆಂಗಳೂರಿಗೆ ತಂದು ಇವತ್ತು ಬೆಂಗಳೂರು ಬೆಳೆಯುವಂಥದ್ದಕ್ಕೆ, ಕರ್ನಾಟಕದ ಆದಾಯ ಬೆಳೆಯುವಂಥದ್ದಕ್ಕೆ ಒಂದು ದೊಡ್ಡ ಕಾಣಿಕೆಯನ್ನು ಸನ್ಮಾನ್ಯ ಎಸ್ ಎಂ ಕೃಷ್ಣಾಜಿಯವರು ನೀಡಿದ್ದಾರೆ. ಬೆಂಗಳೂರು ಜನ ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಆಗದಂಥ ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ವಿಶೇಷ ಚಾಲನೆಯನ್ನು ಕೊಟ್ಟಂಥವರು ಎಸ್ ಎಂ ಕೃಷ್ಣ ಅವರು. ಅವರು MLA ಆಗಿ, ಸ್ಪೀಕರ್ ಆಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯಪಾಲರಾಗಿ ಈ ಥರ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ, ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಜನ ಮೆಚ್ಚೋ ರೀತಿ, ದೇಶ ಮೆಚ್ಚೋ ರೀತಿ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ನೀರಾವರಿ ಕ್ಷೇತ್ರದ ವಿಶೇಷವಾಗಿ ನೀರಾವರಿ ಕ್ಷೇತ್ರ ಇರಬಹುದು, ಎಲ್ಲ ಕ್ಷೇತ್ರದಲ್ಲೂ ಅವರು ತಮ್ಮದೇ ಆದಂಥ ಒಂದು ಅಭಿವೃದ್ಧಿ ಮಾಡೋ ಮುಖಾಂತರ ಛಾಪನ್ನು ಒತ್ತಿದ್ದಾರೆ. ನಿಜಕ್ಕೂ ಅವರ ಒಡನಾಟ, ನಾನು ಕೂಡ ಅವ್ರ ಮನೆಗೆ ಬಹಳ ಸರಿ ಹೋಗಿದ್ದೀನಿ. ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಂಥ ಸಂದರ್ಭದಲ್ಲಿ ನಾನೇ ಅವರನ್ನು ಬೆಂಗಳೂರಿಂದ ದೆಹಲಿಯವರೆಗೂ ಕರ್ಕೊಂಡು ಹೋಗಿದ್ದೆ, ಅವ್ರ ಜೊತೆನೇ ಇದ್ದೆ. ಅದಾದ್ಮೇಲೂ ಕೂಡ ನಮ್ಮದೇ ಯಾವುದೇ ಸಂದರ್ಭ ಬಂದ್ರೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಇರ್ಬೋದು, ನಾವು ಮಂತ್ರಿ ಆದಂಥ ಸಂದರ್ಭ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ಅವರ ಹುಟ್ಟುಹಬ್ಬ ಈ ಥರದ ಎಲ್ಲ ಸಂದರ್ಭದಲ್ಲೂ ಅವರ ಮನೆಗೆ 10 ಬಾರಿ ಭೇಟಿ ಮಾಡಿದ್ದೀನಿ. ಅವರಂಥ ವಾಗ್ಮಿ, ಅವರ ಮಾತುಗಳು ಕೂಡ ನಾವು ಡಿಕ್ಷನರಿಯಲ್ಲಿ ಹುಡುಕಿದ್ರೂ ಸಿಗಲ್ಲ. ಆ ರೀತಿಯಾದಂಥ ಕನ್ನಡ ಪದಗಳನ್ನು, ಇಂಗ್ಲಿಷ್ ಪದಗಳನ್ನು ಬಹಳ ಸ್ವಚ್ಛವಾಗಿ ಅಡೆತಡೆ ಇಲ್ಲದೆ ಮಾತಾಡ್ತಾ ಇದ್ರು. ಈ ವಯಸ್ಸಲ್ಲೂ ಕೂಡ ಅವರ ಕೊನೆಯ ದಿನಗಳಲ್ಲೂ ಕೂಡ ಅವರು ಯಾವುದಾದ್ರೂ ಮಾಧ್ಯಮದ ಹತ್ರ ಮಾತಾಡಬೇಕಾದ್ರೆ ಅವರು ಯಾವುದೇ ತಯಾರಿ ಇಲ್ಲದೆ, ಯಾವುದೇ ಪತ್ರ ಇಲ್ಲದೆ ಆರಾಮ್ಸೆ ಮಾತಾಡ್ತಾ ಇದ್ರು. ಆ ಥರದ ಒಂದು ವಾಗ್ಮಿತನವನ್ನು ಅವರು ಮಾಧ್ಯಮದ ಜೊತೆನೂ ಕೂಡ ಬಹಳ ಸಂಬಂಧ ಇದ್ದಂಥವರು. ಇವತ್ತು ಅವರ ನಿಧನ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ನೋವಾಗಿದೆ, ವಿಶೇಷವಾಗಿ ನೋವಾಗಿದೆ. ಈಗ ಬೆಳಗ್ಗೆ ಸ್ಪೀಕರ್ ಅವರು ಸಹ ಫೋನ್ ಮಾಡಿದ್ರು, ವಿಧಾನಸಭಾ ಅಧಿವೇಶನದ ಬಗ್ಗೆ 10 ಗಂಟೆಗೆ ಸಭೆನೂ ಕೂಡ ಕರೆದಿದ್ದೀರಿ. ಆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ಏನು ಇವತ್ತಿನ ಅಧಿವೇಶನ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತೀರ್ಮಾನ ಆಗುತ್ತೆ. ನನಗಿರುವಂಥ ಮಾಹಿತಿ ಪ್ರಕಾರ ನಾಳೆ ಅವರ ಅಂತಿಮ ಸಂಸ್ಕಾರ ನಾಳೆ ನಡೆಯೋದಿದೆ. ಸೊ ಈ ಎಲ್ಲ ಕಾರಣಕ್ಕೋಸ್ಕರನೂ ಕೂಡ ಇವತ್ತು ಸ್ಪೀಕರ್ ಅವರು 10 ಗಂಟೆಗೆ ಸಭೆ ಕರೆದಿದ್ದಾರೆ. ನಾವು ಕೂಡ ವಿನಂತಿ ಮಾಡ್ತೀರಿ ಸ್ಪೀಕರ್ ಅವರಿಗೆ ಸದನದಲ್ಲಿ ಸಂತಾಪ ಸೂಚನೆ ಮಾಡೋದ್ರ ಜೊತೆಗೆ ಸದನವನ್ನು ಮುಂದೂಡಿ
ಅವ್ರಿಗೆ ಒಂದು ಗೌರವ ಸಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಮ್ಮ ಸಲಹೆಯನ್ನ ಕೊಡ್ತೀರಿ. ಸ್ಪೀಕರ್ ಅವರು ಯಾವ ರೀತಿ ನಿಲುವನ್ನ ತೆಗೆದುಕೊಳ್ತಾರೆ, ನಮ್ಮ ಸಹಕಾರ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅವ್ರಿಗೂ ಸ್ಪೀಕರು ಬಹಳ ನೋವಿನಿಂದ ಮಾತಾಡಿದ್ರು. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಬೇಕಾಗಿದೆ. ಇಂಥ ಒಂದು ಸಂದರ್ಭ ಅಚಾನಕ್ ಆಗಿ ನಮಗೆ ಬೆಳಗ್ಗೆ ಸುದ್ದಿ ತಿಳಿದ ತಕ್ಷಣ ಬಹಳ ನೋವಾಗಿದೆ. ಸೊ ವಿಧಾನಸಭೆ ನಡೀತಾ ಇರೋದ್ರಿಂದ ಬೆಳಗಾವಿಯಲ್ಲಿ ಕೂಡ ನಾನು ನಮ್ಮೆಲ್ಲ ಪ್ರಮುಖರ ಹತ್ರ ಮಾತಾಡಿದ್ದೀನಿ. ಎಲ್ಲರ ಪ್ರಮುಖರ ಹತ್ರ ಮಾತಾಡಿ ಈ ಸಂದರ್ಭದಲ್ಲಿ ವಿಧಾನಸಭಾ ಅಧಿವೇಶನ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನಮ್ಮೆಲ್ಲರ ಅಭಿಪ್ರಾಯ ತೆಗೆದುಕೊಂಡು ಸ್ಪೀಕರ್ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಆ ಥರ ಒಂದು ಪರಂಪರೆ ಇಲ್ಲ. ಇವತ್ತು ಚರ್ಚೆ ಅಂದರೆ ಸಂತಾಪ ಸೂಚನೆ ನಡೆಯುತ್ತೆ. ಅಂದರೆ ಮೇಡಮ್ ಓಕೆ ಥ್ಯಾಂಕ್ ಯು. ಹೋಗ್ಲಿ ಬಿಡು. ಏಯ್ ಬರೋಣ ಹೋಗ್ಲಿ.